ಜ್ಯೋತಿ ಜ್ಯೋತಿ ನನ್ನ ಮಾತು ಕೇಳಿ ಜ್ಯೋತಿ. ನೀನ್ ಇಲ್ಲಿಗೆ ಬಂದು 9 ದಿನ ಆಗಿದೆ. ಇನ್ 1 ದಿನದಲ್ಲಿ ನೀನ್ ಹೊರಡ್ಬೇಕಾಗತ್ತೆ. ಅದಕ್ಕೇನೆ ಗಂಟು ಮೂಟೆ ಕಟ್ಟಕ್ ರೆಡಿ ಆಗಿರು. ನಾಳೆ ಬೆಳಗ್ಗೆ ಸೂರ್ಯೋದಯ ಆದ್ರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಮುಳುಗ್ ಹೋಗುತ್ತೆ. ನಾನಿಲ್ಲಿಗೆ ಬಂದು 9 ದಿನ ಕಳೆದು ಹೋಯ್ತು. ನಾಳೆನೇ 10ನೇ ದಿನ. ಆದ್ರೆ ಇಲ್ಲಿವರೆಗೂ ಜ್ಯೋತಿ ಮನ್ಸನ್ನ ಗೆಲ್ಲೋದಕ್ಕಾಗ್ಲೇ ಇಲ್ಲ. 9 ದಿನ ಆದ್ರೂ ಇಷ್ಟು ದಿನ ಮಾಡಕ್ಕಾಗದೆ ಇರೋ ಸಾಹಸದ ಕೆಲಸ 24 ಗಂಟೆಲಿ ಮಾಡೋದಕ್ಕಾಗತ್ತಾ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಜ್ಯೋತಿ. ಏನೇನಿಲ್ಲ. ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನಾನ್ ಹೇಳ. ಇವತ್ಗಿಲ್ ಬಂದು 9 ದಿನ, ನಾಳೆಗೆ 10 ದಿನ. ಇಷ್ಟ ದಿನ ಆದ್ರೂ ನನ್ ಹೆಂಡತಿ ಮನ್ಸನ್ನ ಗೆಲ್ಲಕ್ಕಾಗ್ತಿಲ್ಲ ಅಂತ ತಾನೇ ಯೋಚನೆ ಮಾಡ್ತಿದ್ದೆ. ಜೀವನದಲ್ಲಿ ಎಲ್ರಿಗೂ ಮದ್ವೆ ಆದ್ಮೇಲೆ ಮೊದಲನೇ ರಾತ್ರಿ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ. ಆದ್ರೆ ನನಗೆ ಇವತ್ತು ಕೊನೆ ರಾತ್ರಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಾಳೆಯಿಂದ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಇವತ್ತು ನನ್ನ ಎಲ್ಲ ಕಷ್ಟ ನೋವುಗಳಿಗೆ ಕೊನೆ ದಿನ. ನಾಳೆಯಿಂದ ನಾನು ಸ್ವತಂತ್ರವಾಗಿ ನನ್ನ ಜೀವನನ ನನಗೆ ಹೇಗ್ ಬೇಕೋ ಹಾಗೆ ಜೀವಿಸ್ತೀನಿ. ಜ್ಯೋತಿ, ಇಷ್ಟು ದಿನದಲ್ಲಿ ನಾನು ನಿನಗೆ ಒಂದು ಸಲನೂ ಬೇಕು ಅಂತ ಅನಿಸ್ಲಿಲ್ವಾ? ಅಷ್ಟು ಬೇಡವಾಗಿ ಹೋದ್ನ ನಾನು ನಿನಗೆ. ನೋಡು, ನೀನ್ ಎಷ್ಟೇ ಗೋಳಾಡಿದ್ರು ನನ್ ಕರ್ಗಲ್ಲ. ಅಷ್ಟಕ್ಕೂ 9 ದಿನಕ್ಕೆ ಕರಗದೆ ಇರೋಳು ಈಗ ಕರಗ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡು, ಪಂಚಾಯ್ತಿ ತೀರ್ಪಿನ ಪ್ರಕಾರ ನನ್ ಮನ್ಸನ್ನ ನೀನ್ ಗೆಲ್ಲೋಕಾಗ್ಲಿಲ್ಲ. ನನ್ ಕತ್ತೆ ಹಿಡ್ದು ಆಚೆ ತಳ್ಳಷ್ಟರಲ್ಲಿ ನೀನೇ ಹೊರಟೋಗು. ನೀನಾಗ್ ನೀನೇ ಈ ಮನೆಯಿಂದ ಆಚೆ ಹೋಗೋದು ನಿನಗೂ ನನಗೂ ಇಬ್ಬರಿಗೂ ಒಳ್ಳೇದು. ಜ್ಯೋತಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಿನ್ ಮನ್ಸ್ ಗೆಲ್ಲೋದಕ್ಕೆ ನಾನು ಏನ್ ಮಾಡಬೇಕು ಹೇಳು. ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಆದ್ರೆ ದಯವಿಟ್ಟು ನನ್ನ ಜೀವನದಿಂದ ಮಾತ್ರ ಆಚೆ ಹೋಗ್ಬೇಡ. ಆಚೆ ಹೋಗ್ಬೇಡ? ಆಚೆ ಹೋಗೋದಕ್ಕೆ ನಾನು ಇನ್ನೂ ನಿನ್ ಜೀವನದಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ನಾನು ನಿನ್ನ ಜೀವನದಿಂದ ಆಚೆ ಬಂದು ತುಂಬಾ ದಿನ ಆಯ್ತು. ಆಚೆ ಹೋಗ್ಬೇಕಾಗಿರೋದು ನೀನು. ನೋಡು, ಮರ್ಯಾದೆಯಿಂದ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು. ನೀನ್ ಏನೇ ಮಾಡಿದ್ರು ನನ್ ಮನ್ಸು ಬದ್ಲಾಗಲ್ಲ. ಯಾಕೆ ಅಂತಂದ್ರೆ ನೀನು ನನ್ ಮನಸ್ಸನ್ನ ಅಷ್ಟು ಗಾಯ ಮಾಡಿದ್ಯಾ. ನನ್ ಮನ್ಸನ್ನ ಒಡ್ದು ಚೂರ್ ಮಾಡಿದ್ಯಾ. ಒಡ್ದಿರೋ ಚೂರು ಮತ್ತೆ ಒಂದಾಗ ಸಾಧ್ಯನೇ ಇಲ್ಲ. ಜ್ಯೋತಿ, ನಾನೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ ನಿಜ. ಹಾಗಂತ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ಯಾವ ನ್ಯಾಯ? ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ ಜ್ಯೋತಿ. ನನಗೆ ಒಂದೇ ಒಂದು ಕೊನೆ ಅವಕಾಶ ಕೊಡು ಜ್ಯೋತಿ. ನಿನಗೆ ಕೈ ಮುಗಿತೀನಿ ಜ್ಯೋತಿ. ಬೇಕಾದ್ರೆ ನಿನ್ ಕಾಲ. ನಿನಗ ಯೋಗ್ಯತೆ ಇಲ್ಲ. ಇವತ್ತು ಕಾಲ್ ಹಿಡಿಯೋ ಬದಲು ನಿನ್ನ ಪ್ರೀತಿ ಬಯಸು ಬಂದಾಗ ನನ್ನ ಕೈ ಹಿಡ್ದಿದ್ರೆ, ಹೆಗಲ್ಗೆ ಹೆಗಲ್ ಕೊಟ್ಟು ಎದೆ ಮೇಲೆ ಹೊರ್ಗಕ್ಕೆ ಜಾಗ ಕೊಟ್ಟಿದ್ರೆ ಇವತ್ತು ನಿನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದ್ ತಿಳ್ಕೊ,
ನಾನ್ ಮತ್ತೆ ನಿನ್ ಜೀವನದಲ್ಲಿ ಬರ್ತೀನಿ ಅನ್ನೋದು ಕನ್ಸಿನ ಮಾತು. ಜ್ಯೋತಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಿನಗೋಸ್ಕರ ನಾನು ಇಲ್ಲಿಗೆ ಬಂದು ನೀನು ಹೇಳ್ದ ಹಾಗೆಲ್ಲ ಕೇಳ್ಕೊಂಡಿದ್ದೀನಿ. ಅಷ್ಟಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆನೇ ಬರಲಿಲ್ವಾ? ನೋಡು, ಇನ್ಮೇಲೆ ನಾನು ಯಾವತ್ತೂ ನಿನಗೆ ಅನ್ಯಾಯ ಮಾಡಲ್ಲ. ಸಾಯೋ ತನಕ ನೀನು ನೆರಳಾಗಿರ್ತೀನಿ. ನಾನು ನೀನು ಮತ್ತೆ ಹೊಸ ಜೀವನ ಶುರು ಮಾಡೋಣ. ನಾವಿಬ್ರು ನಿಜವಾಗ್ಲೂ ಸಂತೋಷವಾಗಿರ್ತೀವಿ. ಆ ನಂಬಿಕೆ ನನಗಿದೆ ಜ್ಯೋತಿ. ದಯವಿಟ್ಟು ಇದೊಂದ್ಸಲ ನನ್ನನ್ನು ನಂಬಿ ನನಗೆ ಒಂದೇ ಒಂದು ಅವಕಾಶ ಕೊಡು ಜ್ಯೋತಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಈ ನಿನ್ ನಾಟಕ ಎಲ್ಲ ಇನ್ನು ನನ್ನ ಹತ್ರ ನಡೆಯಲ್ಲ. ಈ ಮೊಸಳೆ ಕಣ್ಣೀರ್ಗೆ ಕರ್ಗೋ ಅಂತ ಆ ಅಮಾಯಕತನ ನನ್ನ ಹತ್ರ ಇಲ್ಲ. ಅದ್ಯಾವತ್ತೋ ಸತ್ತೋಯ್ತು. ನೋಡು, ನೀನ್ ಕೊನೆದಾಗ ಹೇಳ್ತಾ ಇದ್ದೀನಿ, ಇವತ್ ರಾತ್ರಿ ಅಷ್ಟರಲ್ಲಿ ನೀನೇ ಗಂಟು ಮುಟ್ಟೆ ಕಟ್ಕೊಂಡು ಹೋದ್ರೆ ನಿನ್ ಮರ್ಯಾದೆ ಉಳಿಯತ್ತೆ. ಇಲ್ಲ ಅಂತಂದ್ರೆ ಎಲ್ಲರ ಮುಂದೆ ನನ್ ಕೆಟ್ಟವಳಂತ ಅನ್ಸ್ಕೊಂಡ್ರು ಪರವಾಗಿಲ್ಲ, ಕುತ್ತಿಗೆ ಹಿಡಿದು ಆಚೆ ದಬ್ಬೇಕಾಗತ್ತೆ. ಆಗ ಇರೋ ಬರೋ ಮರ್ಯಾದಿನೂ ನೀನೇ ನಿನ್ ಕೈಯಾರೆ ಕಳ್ಕೊಳ್ತೀಯ. ನೋಡು ಜ್ಯೋತಿ, ಗಂಡಿಗೆ ಚಟ ಒಳ್ಳೇದಲ್ಲ, ಹೆಣ್ಣಿಗೆ ಹಠ ಒಳ್ಳೇದಲ್ಲ. ನನ್ನ ಮಾತು ಕೇಳು. ಇನ್ಮೇಲೆ ನೀನು ಹೇಳ್ದ ಹಾಗೆ ನಾನು ಕೇಳ್ತೀನಿ. ನನ್ನ ಜೀವನದ ಸಂಪೂರ್ಣ ಸಮಯ ನಿನಗೆ ಕೊಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಡು ಜ್ಯೋತಿ. ಏನು ಸಮಯ ಕೊಡ್ತೀಯಾ? ಸಮಯನ ಯಾರಿಂದ ಯಾರಿಗೂ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಿನ್ ಸಮಯ ಮುಗ್ದೋಗಿದೆ. ನೀನೇ ಹೋಗ್ತೀಯೋ ಅಥವಾ ನಿನ್ ಕುತ್ತಿಗೆ ಹಿಡಿದು ದಬ್ಬೇಕೋ ನೀನೇ ನಿರ್ಧಾರ ಮಾಡು. ಜ್ಯೋತಿ ಜ್ಯೋತಿ